ಅಂದರೆ ಆರೋಗ್ಯ ಇಲಾಖೆ ಮತ್ತು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಈ ಒಂದೇ ವಿಡಿಯೋದಲ್ಲಿ ಎರಡೂ ಬಗ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದೇದ ರೈಲ್ವೆ ಇಲಾಖೆಯಲ್ಲಿ 30,307 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಮತ್ತು ಆರೋಗ್ಯ ಇಲಾಖೆಯಲ್ಲಿ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ಎರಡಕ್ಕೂ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು, ಇದ್ರ ಜೊತೆಗೆ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಎರಡೂ ಈ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡ್ಬೋದು, ಇದು ಕೋಲಾರದಲ್ಲಿ ಖಾಲಿ ಇರತಕ್ಕಂತಹ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗಳನ್ನು ಕರೆದಿರ್ತಾರೆ. ಇದಕ್ಕೆ ಅರ್ಜಿಯನ್ನು ನೀವು ಆಫ್ಲೈನ್ ಮೂಲಕ ಅಂದ್ರೆ ಯಾವುದೇ ರೀತಿಯಾಗಿ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಇದನ್ನು ಕೇವಲ ನೀವು ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ನೀವು ಸಂದರ್ಶನಕ್ಕೆ ಇರ್ತೈತಿ. ಇದಕ್ಕೆ ಒಂದೇ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಸಂದರ್ಶನ ಇರ್ತೈತಿ. ಆ ಸಂದರ್ಶನಕ್ಕೆ ಹೋಗೋ ಮುಂದೆ ನೀವು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಒಯ್ಯಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ. ಮತ್ತು ರೈಲ್ವೆ ಇಲಾಖೆದು ಕೂಡ ಈ ವಿಡಿಯೋದಲ್ಲಿ ಇರ್ತೈತಿ. ಟೋಟಲ್ ಆಗಿ ಅದರಲ್ಲಿ 30,000 ಪ್ಲಸ್ ಸಮಥಿಂಗ್ ಪೋಸ್ಟ್ ಅದಾವ. ಅದು ಯಾವ ರೀತಿ ಪೋಸ್ಟ್ಗಳದಾವ ಅಂತ ಮುಂದೆ ತಿಳಿಸ್ಕೊಡ್ತಾನೆ. ಈಗ ಒಂದೇದು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಇದಕ್ಕೆ ಅರ್ಜಿಯನ್ನು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ದಿನಾಂಕ ನೋಡ್ತಾ ಹೋಗೋದಾದರೆ 23/7/2025 ಇದು ಅರ್ಜಿಗಳ ಪ್ರಾರಂಭ ಆಗಿರ್ತೈತಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಹುದ್ದೆಗಳು ನೋಡ್ತಾ ಹೋದಾದರೆ ಇನ್ಸೆಕ್ಟ್ ಕಲೆಕ್ಟರ್ ಹುದ್ದೆಗಳನ್ನು ಕರೆದಿರ್ತಾರೆ. ಮತ್ತು ಇದಕ್ಕೆ ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ 15,114 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಕೊಡ್ತಾರೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಅರ್ಜಿಯನ್ನು ಹಾಕೋಕ್ಕೆ ವಿದ್ಯಾರ್ಥಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಶುಡ್ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC. ಇಲ್ಲಿ ನೋಡ್ಬೋದು ಸೈನ್ಸ್ ಸ್ಟ್ರೀಮ್ಸ್, ನೀವು 12ನೇ ತರಗತಿ ಸೈನ್ಸ್ ಮಾಡಿದ್ರಂದ್ರೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಮತ್ತು ಖಾಲಿ ಇರತಕ್ಕಂಥ ಹುದ್ದೆಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಟೋಟಲ್ ಆಗಿ ಒಂದು ಪೋಸ್ಟ್ ಅಷ್ಟೇ ಖಾಲಿ ಇದ್ದಿರ್ತೈತಿ. ಇದು ಒಂದು ಪೋಸ್ಟ್ ಐತಿ ಅಂತ ಅರ್ಜಿ ಹಾಕೋದು ಬಿಡಬೇಡ್ರಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದಕ್ಕೆ ಸಂದರ್ಶನ ಇರ್ತೈತಿ, ಸಂದರ್ಶನಕ್ಕೆ ಹೋಗ್ರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮಿನಿಮಮ್ ಇದಕ್ಕೆ ಯಾರು ಅರ್ಜಿ ಹಾಕ್ತಿರಲ್ಲ, ಮಿನಿಮಮ್ ನಿಮಗೆ ಅರ್ಜಿ ಹಾಕಕ್ಕೆ ಮಿನಿಮಮ್ 18 ವರ್ಷ ವಯಸ್ಸನ್ನು ಕಂಪ್ಲೀಟ್ ಆಗಿರಲೇಬೇಕು. ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮ್ಯಾಕ್ಸಿಮಮ್ 40 ವರ್ಷ ವಯಸ್ಸಿದ್ದಿರ್ತೈತಿ. ಮತ್ತು ಇದಕ್ಕೆ ನೋಡ್ತಾ ಹೋದಾದರೆ ಒಂದನೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಮತ್ತು ಎರಡನೇದು ಇದು ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ, ಕೇವಲ ಟೆಂಪ್ರರಿ ಹುದ್ದೆಗಾಗಿರ್ತೈತಿ. ಮತ್ತು ಮೂರನೇದು ಇದಕ್ಕೆ ಸಂದರ್ಶನ ಇರ್ತೈತಿ. ಇಲ್ಲಿ ನೋಡ್ಬೋದು, ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೋತಾರೆ. ಸಂದರ್ಶನ ಎಂದಿರ್ತೈತಿ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ದಿನಾಂಕ 1/8/2025 ಬೆಳಗ್ಗೆ 10 ಗಂಟೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೇರ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಇಲ್ಲಿ ನೋಡ್ಬೋದು KNTB ಸ್ಯಾನಿಟೋರಿಯಂ ಆಸ್ಪತ್ರೆ, ಇದು ವಿಳಾಸ ಆಗಿರ್ತೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ KNTB ಸ್ಯಾನಿಟೋರಿಯಂ ಆಸ್ಪತ್ರೆ ಆವರಣ, ಬಂಗಾರಪೇಟೆ ರಸ್ತೆ, ಕೋಲಾರ, ಇಲ್ಲಿ ನೀವು ಹಾಜರಾಗಬೇಕಾಗತಿ. ಇಲ್ಲಿ ನೋಡ್ಬೋದು, ದಿನಾಂಕ 1/8/2025 ನೀವು ಈ ವಿಳಾಸಕ್ಕೆ ಹೋಗ್ಬೇಕಾಗತಿ. ಇಲ್ಲೇ ನಿಮಗೆ ಸಂದರ್ಶನ ಇರ್ತೈತಿ, ಅಂದರೆ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂನಲ್ಲಿ ಪಾಸ್ ಆದ್ರೆ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ. ಮತ್ತು ಅವ್ರ ಸೂಚನೆಗಳು ನೋಡ್ತಾ ಹೋದರೆ ಏನೇನು ಅವ್ರ ಸೂಚನೆಗಳು ಇರ್ತಾವೆ ಅಂತ ನೋಡ್ಬೋದು ಸ್ನೇಹಿತರೆ. ಈ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆ ಆದರೂ ಆಯ್ಕೆ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರ್ತೈತಿ. ಇದು ಒಂದನೇ ಸೂಚನೆ. ಮತ್ತು ಎರಡನೇ ನೋಡ್ಬೋದು, ಇಲ್ಲಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ನಿಮಗೆ ಡೈರೆಕ್ಟ್ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ಮೂರನೇ ನೋಡ್ಬೋದು, ಇಲ್ಲಿ ನೇರ ಸಂದರ್ಶನ ದಿನಾಂಕದಂದು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ಒಳಗಾಗಿ ಸಂದರ್ಶನ ಇರ್ತೈತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬೆಳಗ್ಗೆ 10ಕ್ಕೆ ಸಂದರ್ಶನ ಸ್ಟಾರ್ಟ್ ಆಕೈತಿ. ನೀವು 10-11ಕ್ಕೂ ಏನಾದರೂ ಹಾಜರಾದ್ರೆ ನಿಮ್ಗೆ ತೊಗೊಳಂಗಿಲ್ಲ ಅವ್ರ. ನೀವು 10 ನೋಡ್ಲೇ ಇರಬೇಕು. 10ಕ್ಕೆ ನಿಮಗೆ ಸಂದರ್ಶನ ಸ್ಟಾರ್ಟ್ ಮಾಡ್ತಾರೆ. ಮತ್ತು 4ನೇದು ನೋಡ್ಬೋದು, ಇಲ್ಲಿ ನೇರ ಸಂದರ್ಶನ ದಿನಾಂಕದಂದು ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ಒಳಗಾಗಿ ಅರ್ಜಿಯನ್ನು ಪಡೆದು ಅದರಂತೆ SSLC ಸೆಕೆಂಡ್ PUC, ಇಲ್ಲಿ ನೋಡ್ಬೋದು, ಇಲ್ಲಿ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ, ಅನುಭವ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಇತರ ದಾಖಲಾತಿಗಳನ್ನು ಹಾಜರುಪಡಿಸುವುದು. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಹಾಜರುಪಡಿಸಬೇಕಾಗತ್ತಿ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಮೇಲ್ಕಂಡ ಹುದ್ದೆಯು ಒಂದು ವರ್ಷದ ಅವಧಿಗೆ ಮಾತ್ರ ಸೀಮಿತ ಆಗಿರ್ತೈತಿ. ಇದು 1 ವರ್ಷ ಮಾತ್ರ ನಿಮಗೆ ಹುದ್ದೆ ಇರ್ತೈತಿ. 1 ವರ್ಷ ಆದಮೇಲೆ ಹುದ್ದೆಯಿಂದ ತೆಗೆದು ಹಾಕ್ತಾರೆ. ಇದು ಮತ್ತು ಯಾವುದೇ ರೀತಿಯಾಗಿ ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ನೀವು 1 ವರ್ಷದ ಅವಧಿಗೆ ಏನಾದರೂ ಕೆಲಸ ಮಾಡ್ತಿದ್ರಂದ್ರೆ ಇದಕ್ಕೆ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತೆ ನೋಡ್ರಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಈ PDF ನೋಡ್ಕೋಬೋದು. ಮತ್ತು ಎರಡನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ರೈಲ್ವೆ ಇಲಾಖೆಯಲ್ಲಿ 30,000 ಸಮಥಿಂಗ್ ಪೋಸ್ಟ್ಗಳು ಅದಾವ, ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಅಂದರೆ ಇಲ್ಲಿ ನೋಡ್ಬೋದು, ರೈಲ್ವೆ ಇಲಾಖೆಯಲ್ಲಿ ಟೋಟಲ್ ಆಗಿ 30,000 ಇಲ್ಲಿ ನೋಡ್ಬೋದು 30,307 ಪೋಸ್ಟ್ಗಳು ಇನ್ನು ನೆಕ್ಸ್ಟ್ ಅಧಿಸೂಚನೆ ಆಕೈತಿ. ಅಧಿಸೂಚನೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡ್ಬೋದು, ಇಲ್ಲಿ
30/8/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಕ್ಲೋಸಿಂಗ್ ಡೇಟ್ ನೋಡ್ಬೋದು ಇಲ್ಲಿ 29/9/2025 ಅಪ್ಲಿಕೇಶನ್ ಡೇಟ್ ಎಂಡ್ ಆಕೈತಿ. ಸ್ನೇಹಿತರೆ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು 30,307 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಅದು ನೋಡ್ಬೋದು ಇಲ್ಲಿ ರಿಕ್ರೂಟ್ಮೆಂಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಆ್ಯಂಡ್ ಗ್ರ್ಯಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ಗಳು ಆಗಿರ್ತವೆ ಸ್ನೇಹಿತರೆ. ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳದಾವ ಅಂತ ನೋಡ್ಬೋದು. ಇಲ್ಲಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇದು 1ನೇ ಪೋಸ್ಟ್ ಆಗಿರ್ತೈತಿ. ಇದಕ್ಕೆ ಟೋಟಲ್ ಆಗಿ 6,235 ಪೋಸ್ಟ್ಗಳದಾವ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ನಿಮ್ಗೆ ಬರ್ಜರಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಟೋಟಲ್ ಆಗಿ 6,235 ಪೋಸ್ಟ್ಗಳದಾವ. ಇದು 1ನೇ ಪೋಸ್ಟ್ ಆಯ್ತು. 2ನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಸ್ಟೇಷನ್ ಮಾಸ್ಟರ್ ಅಂತ ಕರೆದಿರ್ತಾರೆ. ಇದಕ್ಕೆ ನೋಡ್ಬೋದು ಇಲ್ಲಿ 5,623 ಪೋಸ್ಟ್ಗಳದಾವ. ಮತ್ತು ಗುಡ್ಸ್ ಟ್ರೈನ್ ಮ್ಯಾನೇಜರ್ನಲ್ಲಿ 3,562 ಪೋಸ್ಟ್ಗಳಿದಾವೆ. ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ನಲ್ಲಿ 7,520. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ 7,500 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದು ಯಾವುದಪ್ಪ ಅಂತಂದ್ರೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್. ಮತ್ತು ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ನಲ್ಲಿ 7,367 ಪೋಸ್ಟ್ಗಳು. ಈ ರೀತಿಯಾಗಿ ಟೋಟಲ್ ಆಗಿ 30,307 ಪೋಸ್ಟ್. ಇದೊಂದು ಬರ್ಜರಿ ಅಂತಲೇ ಹೇಳ್ಬೋದು. ಇದು ಯಾವುದೇ ರೀತಿಯಾಗಿ ಪೇಕ್ ಆಗಿರುವುದಿಲ್ಲ. ಗೌರ್ಮೆಂಟ್ ಅಧಿಸೂಚನೆ ಪ್ರಕಾರ ಇಲ್ಲಿ ನೋಡ್ಬೋದು ಇಲ್ಲಿ ಇದು ಗೌರ್ಮೆಂಟ್ದನ RRB ಇಲಾಖೆಯಲ್ಲಿ ದೊರೆತಕ್ಕಂತಹ PDF ಆಗಿರ್ತೈತಿ ಸ್ನೇಹಿತರೆ. ಮತ್ತು ಅರ್ಜಿ ನೋಡ್ಬೋದು ಇಲ್ಲಿ ಆಗಲೇ ತಿಳಿಸ್ಕೊಟ್ಟಂತೆ 30/8/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಇಲ್ಲಿ ನೋಡ್ಕೋರಿ, ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಮುಂದೆ ಐತಿ 30/8/2025 ಅರ್ಜಿಗಳು ಪ್ರಾರಂಭ ಆಕ್ಕವ. ಮತ್ತು 1 ಮಂತ್ ನಿಮಗೆ ಟೈಮಿಂಗ್ ಕೊಟ್ಟಿರ್ತಾರೆ. 29/9/2025 ಇದು ಅರ್ಜಿನ ಹಾಕಕ್ಕೆ ಕೊನೆ ದಿನಾಂಕ ಆಗಿರ್ತೈತಿ. ಮತ್ತು ಇದು ಡೀಟೇಲ್ಡ್ ನೋಟಿಫಿಕೇಶನ್ ಇನ್ನೂ ನಮಗೆ ದೊರೆತಿಲ್ಲ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ಶಾರ್ಟ್ ನೋಟಿಸ್ ಆಗಿರ್ತೈತಿ. ಈ ಶಾರ್ಟ್ ನೋಟಿಸ್ ಒಳಗೆ ಇಷ್ಟು ಇದಿರ್ತೈತಿ. ಮತ್ತು ಡೀಟೇಲ್ ನೋಟಿಫಿಕೇಶನ್ ಬರ್ತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತಾನು. ಮತ್ತು ಈ PDF ಈ ಫೋಟೋ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದಿರ್ತೈತೆ ನೋಡ್ರಿ. ಅಲ್ಲಿ ಹೋಗಿ ನೋಡ್ಕೋಬೋದು. ಸ್ಯಾಲ್ರಿ ನೋಡ್ಕೋಬೋದು ಇಲ್ಲಿ ಎಷ್ಟೆಷ್ಟು ಸ್ಯಾಲ್ರಿ ಇದ್ದಿರ್ತೈತೆ ಅಂತ. ಇಲ್ಲಿ ಮತ್ತು ಏಜ್ ಲಿಮಿಟ್ ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲದಕ್ಕೂ ಕೂಡ ಮಿನಿಮಮ್ 18 ವರ್ಷ ವಯಸ್ಸಿದ್ದಿರಬೇಕು. ಮತ್ತು ಮ್ಯಾಕ್ಸಿಮಮ್ 36 ವರ್ಷ ವಯಸ್ಸಿದ್ದಿರ್ತೈತಿ. ಪೇ ಸ್ಕೇಲ್ ಇವ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇಲ್ಲಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಇದಕ್ಕೆ ಮಂತ್ಲಿ ನಿಮ್ಗೆ 35,400 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಸ್ಟೇಷನ್ ಮಾಸ್ಟರ್ ಇದಕ್ಕೆ ನೋಡ್ಬೋದು ಇಲ್ಲಿ ಇದಕ್ಕೂ ಕೂಡ 35,400 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಗುಡ್ಸ್ ಟ್ರೈನ್ ಮ್ಯಾನೇಜರ್ ಇದಕ್ಕೆ ಮಂತ್ಲಿ ನಿಮಗೆ 29,200 ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ. ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದಕ್ಕೂ ಕೂಡ 29,200 ರೂಪಾಯಿ. ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದಕ್ಕೂ ಕೂಡ 29,200 ರೂಪಾಯಿ. ಇಲ್ಲಿ ನೋಡ್ಬೋದು ಇಲ್ಲಿ ಈ 3 ಪೋಸ್ಟ್ಗೆ ಸೇಮ್ ಸ್ಯಾಲ್ರಿ 29,200 ರೂಪಾಯಿ ಈ ರೀತಿಯಾಗಿ ಸ್ಯಾಲ್ರಿ ಕೊಟ್ಟಿರ್ತಾರೆ. ಮತ್ತು ಇದಕ್ಕೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ.